ಫ್ರೆಂಡ್ ಇಂದು ನಡೀತಿರುವಂತ ಭಾನುವಾರ ಸೂಪರ್ ಸಂಡೆಗೆ ಎರಡು ಮ್ಯಾಚ್ ಇದೆ. ಒಂದು ಹೈದರಾಬಾದ್ ವರ್ಸಸ್ RR ತಂಡದ ಮ್ಯಾಚ್, ಸೆಕೆಂಡ್ ಮ್ಯಾಚ್ ಇದೆ. ಥರ್ಡ್ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ MI ಮ್ಯಾಚ್ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಇರೋದು ಚೆನ್ನೈ ಚಿದಂಬರಂ ಸ್ಟೇಡಿಯಂ ನಲ್ಲಿ ಇದೆ ಫ್ರೆಂಡ್. ಟೋಟಲ್ ಆಗಿ ಇವು ಎರಡೂ ಟೀಮ್ IPL ನಲ್ಲಿ ಲೆಜೆಂಡ್ ಟೀಮ್ ಫ್ರೆಂಡ್. ಟೋಟಲ್ ಆಗಿ ಚೆನ್ನೈ ಕಡೆ 5 ಟ್ರೋಫಿ ಇದ್ರೆ 5 ಸಲ ಚೆನ್ನೈ IPL ಟ್ರೋಫಿ ಗೆದ್ರೆ 5 ಸಲ ಮುಂಬೈ ಇಂಡಿಯನ್ಸ್ ಕೂಡ ಚಾಂಪಿಯನ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಎರಡೂ ತಂಡಗಳು ಜಿದ್ದಾಜಿದ್ದಿ, ಈ ಒಂದು IPL ನಲ್ಲಿ ಎರಡೂ ತಂಡಗಳು ಜಿದ್ದಾಜಿದ್ದಿಲಿ ಇದೆ ಫ್ರೆಂಡ್. ಟೋಟಲ್ ಆಗಿ ಇಂದು ನಡೆಯುತ್ತಿರುವಂತ ಮೂರನೇ ಮ್ಯಾಚ್ ತುಂಬಾನೇ ಇಂಟ್ರೆಸ್ಟ್ ಆಗಿದೆ. ಯಾಕಪ್ಪ ಅಂದ್ರೆ ಇದು ಕೂಡ ಹೈ ವೋಲ್ಟೇಜ್ ಮ್ಯಾಚ್. ಈ ಒಂದು IPL ನಲ್ಲಿ ಇತಿಹಾಸದಲ್ಲೇ ಈ ಒಂದು ಎರಡೂ ಟೀಮು ಪೈಪೋಟಿ ಇದೆ ಫ್ರೆಂಡ್. ಎರಡೂ ಟೀಮ್ ಕೂಡ ಪೈಪೋಟಿ ಇದೆ. ಇವರು ಫೈನಲ್ಸ್ ಓಡಿಸ್ತಾರೆ, ಇವರು ಫೈನಲ್ಸ್ ಓಡಿಸ್ತಾರೆ IPL ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಚಿದಂಬರಂ ಸ್ಟೇಡಿಯಂ ನಲ್ಲಿ ಚೆನ್ನೈಗೆ ಈ ಒಂದು ಗ್ರೌಂಡ್ ಹೆಲ್ಪ್ ಆಗುತ್ತೆ ಫ್ರೆಂಡ್. ಯಾಕಂದ್ರೆ ಚೆನ್ನೈನಲ್ಲಿ ಹೋಮ್ ಗ್ರೌಂಡ್ ಆಗಿರುವಂತಹ ಕಾರಣಕ್ಕೋಸ್ಕರ ಈ ಒಂದು ಗ್ರೌಂಡ್ ಇವ್ರಿಗೆ ಹೆಲ್ಪ್ ಆಗುತ್ತೆ ಚೆನ್ನೈಗೆ. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಚೇಸಿಂಗ್ ಬಹಳ ಸಲ ಗೆದ್ದಿದ್ದು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಟಾಸ್ ಗೆದ್ದವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಟಾಸ್ ಗೆದ್ದವರು ಇಲ್ಲಿ ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಅವರು ಗೆಲ್ಲುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಫ್ರೆಂಡ್. ಹಾಗಾಗಿ ಇಲ್ಲಿ ಟಾಸ್ ಗೆದ್ದವರು ಮೊದಲು ಸೆಕೆಂಡ್ ಬಾಲಿಂಗ್ ಅಂದ್ರೆ ಬಾಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಫ್ರೆಂಡ್. ಟೋಟಲ್ ಆಗಿ ಮುಂಬೈ ಇಂಡಿಯನ್ಸ್ ಕೂಡ ಹೊಸ ಸ್ಕ್ವಾಡ್ ನೊಂದಿಗೆ ಬರ್ತಾ ಇದೆ, ಚೆನ್ನೈ ಕೂಡ ಹೊಸ ಸ್ಕ್ವಾಡ್ ನಿಂದ ಬರ್ತಾ ಇದೆ. ಇಲ್ಲಿ ಪ್ಲೇಯಿಂಗ್ 11 ಎರಡೂ ಟೀಮ್ ಇದ್ದು ಹೇಗಿರುತ್ತೆ ಕೂಡ ಬಹಳ ಜನಕ್ಕೆ ಕುತೂಹಲ ಇದೆ. ಇಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪ್ಲೇಯಿಂಗ್ 11 ಯಾರ್ಯಾರು ಇಳಿಸ್ತಾರೋ ಯಾರ್ಯಾರು ಇಳಿಸಲ್ಲ ಅನ್ನೋದು ಕೂಡ ಕ್ಲಿಯರ್ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಫಸ್ಟ್ ಮ್ಯಾಚ್ ಇದ್ದು ಪ್ಲೇಯಿಂಗ್ 11 ಇದೇ ಕಾಯಂ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಒಬ್ಬೊಬ್ರು ಸೈಡ್ಗೆ ಕುಣಿಸಿರ್ತಾರೆ ಫ್ರೆಂಡ್. ನಿನ್ನೆಗೆ ನೋಡ್ಕೊಳ್ಳಿ, ಭುವನೇಶ್ವರ್ ಕುಮಾರ್ನ ಆಚೆ ಇಕ್ಕಿದ್ರು RCB ಟೀಮ್. ಅದೇ ರೀತಿ ಇಲ್ಲಿ ಮೇನ್ ಪ್ಲೇಯರ್ ಕೂಡ ಹೊರಗಿರುವಂತ ಚಾನ್ಸಸ್ ಇರುತ್ತೆ ಒಂದು ಮ್ಯಾಚ್. ಯಾಕಂದ್ರೆ ಏಕ್ದಮ್ ಮೇನ್ ಪ್ಲೇಯರ್ಗೂ ಕೂಡ ಒಂದೊಂದು ಫಸ್ಟ್ ಮ್ಯಾಚ್ಗೆ ಆರ್ಸಲ ಉದ್ದೇಶಕ್ಕೆ ಸೀಸನ್ ತುಂಬಾನು ಕೂಡ ಆರ್ಸಲ ಅಂತ ಅನ್ನಲ್ಲ, ಒಂದೊಂದು ಮ್ಯಾಚ್ ಕೂಡ ಬೆಂಚ್ ಕಾಯಿಸ್ತಾರೆ ಅಷ್ಟೇ ಫ್ರೆಂಡ್. ಇನ್ನು ಸೂಪರ್ ಸಂಡೆಗೆ ಎರಡು ಮ್ಯಾಚ್ ಎಂಜಾಯ್ ಮಾಡಿ. ಇಲ್ಲಿ RR ಹಾಗೆ ಹೈದರಾಬಾದ್ ಟೀಮ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಫ್ರೆಂಡ್. ಎರಡೂ ಟೀಮ್ ಕೂಡ ಹೊಸ ಸ್ಕ್ವಾಡ್, ಎರಡೂ ಟೀಮ್ ಕೂಡ ಯಾರ್ಯಾರು ಪ್ಲೇಯಿಂಗ್ 11 ಸೆಟ್ ಮಾಡ್ತಕ್ಕಂಥ ಕೂಡ ಕುತೂಹಲ ಇದೆ. ಇದು CSK ಮುಂಬೈ ಮ್ಯಾಚ್ ಇದೆಯಲ್ಲ, ಇದು ರಾತ್ರಿ ಇದೆ 7:00 ಹಾಗೆ ಹೈದರಾಬಾದ್ RR ತಂಡದ್ದಲ್ಲ, ಇದು 3:00 ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಎರಡೂ ಮ್ಯಾಚ್ ಕೂಡ ನೋಡಿ ಎಂಜಾಯ್ ಮಾಡಿ. ಸೂಪರ್ ಸಂಡೆಗೆ ಎರಡು ಮ್ಯಾಚ್. ಹಾಗೆ ನನಗೆ ಇಂಟ್ರೆಸ್ಟ್ ಆಗಿರೋದು ಮುಂಬೈ ವರ್ಸಸ್ CSK ಮ್ಯಾಚ್, ಧೋನಿ ವರ್ಸಸ್ ರೋಹಿತ್ ಶರ್ಮಾ. ಹಾಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇಲ್ಲ, ಈಗ ಧೋನಿ ಕೂಡ ಕ್ಯಾಪ್ಟನ್ ಇಲ್ಲ. ಆದ್ರೆ ಇವರೇ ಕ್ಯಾಪ್ಟನ್ ಮೇನ್ ಆಗಿ ಏನಪ್ಪ ಸೈಡಿಗೆ ಅಷ್ಟೇ ಬೇರೆಯವ್ರು ಕ್ಯಾಪ್ಟನ್ ಮಾಡಿರ್ತಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಇವಳಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಟ್ರೊಡ್ಯೂಷನ್ ಆಟೆಗೆ ಬಾಯ್.